ನಮ್ಮ ಹತ್ತಿರದ ಸಂಬಂಧಿ ನೋಡಲು ಗೋಧಿ ಬಣ್ಣದ ಶರೀರ ಹೊಂದಿದ್ರು. ಗುಂಡನೆಯ ಮುಖ, ಉದ್ದನೆಯ ಕುತ್ತಿಗೆ, ಹೀಗೆ ನೋಡಲು ಸುಂದರವಾಗಿ ಇದ್ರು. ಅವರನ್ನು ನಡೆಯುವಾಗ ನೋಡಿದ್ರೆ ಅವರ ಜೊತೆಗೆ ಒಮ್ಮೆಯಾದರೂ ಕೆಲಸ ಮಾಡಲೇಬೇಕು ಅನ್ನೋ ಥರ ಅನಿಸ್ತಾ ಇತ್ತು. ಅವರು ನನ್ನ ಜೊತೆಗೆ ಗೆಳೆತನದಿಂದ ಇದ್ರು. ನಾನು ಅವರನ್ನ ನೋಡುವ ಸಲುವಾಗಿ ಪ್ರತಿದಿನ ಅವರ ಮನೆಗೆ ಹೋಗ್ತಿದ್ದೆ. ನನಗಿಂತ ಸುಮಾರು 6 ವರ್ಷ ದೊಡ್ಡವರು. ಇನ್ನು ಇವರ ತಂದೆ ಹಲವು ವರ್ಷದ ಹಿಂದೆ ತೀರಿ ಹೋಗಿದ್ರು. ಹಾಗಾಗಿ ಇವರ ಅಣ್ಣ ಮಂಗಳೂರಿನಲ್ಲಿ ಕೆಲಸ ಮಾಡಿ ಈಗ ಸಣ್ಣ ಬಿಸಿನೆಸ್ ಮಾಡ್ತಾ ಇದ್ದ. ಇವರಮ್ಮ ಗಾರ್ಮೆಂಟ್ ಒಂದರಲ್ಲಿ ಕೆಲಸ ಮಾಡ್ತಾರೆ. ಅವರು ಯಾರು ಅಂದ್ರೆ ನನಗೆ ಸೋದರತ್ತೆ ಆಗಬೇಕು. ತನ್ನ ಯಜಮಾನ ಇದ್ದಾಗಲೇ ಅವನ ಜೊತೆಗೆ ಕೂತ್ಕೊಂಡು ಸ್ವಲ್ಪ ತಗೋತಾ ಇದ್ರು. ಇವಾಗಂತೂ ಇವರನ್ನ ಕೇಳೋರೇ ಇಲ್ಲ. ದುಡ್ಡು ಇದ್ದಾಗ ಹೋಗೋದು, ಸ್ವಲ್ಪ ಹಾಕೊಂಡು ಬಂದು ಕೂತು ಬಿಡ್ತಾರೆ. ಇನ್ನು ಇವರು ಮಾತ್ರ ಒಂದು ವಯಸ್ಸಲ್ಲಿ ನೋಡೋಕೆ ಚೆನ್ನಾಗಿದ್ದು, ಯಜಮಾನ ಹೋದ ಮೇಲೆ ಅಲ್ಲಿ ಇಲ್ಲಿ ಅಂತ ಎಲ್ಲರ ಕಡೆಗೆ ಹೊಲ, ಗದ್ದೆ, ಮನೆ ಹೀಗೆ ಎಲ್ಲೆಂದರಲ್ಲಿ ಆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು ಅಂತೆ. ಇವಾಗ ವಯಸ್ಸು ಆಗಿದೆ ಅಂತ ಸುಮ್ಮನೆ ಇದ್ದಾರೆ. ಇನ್ನು ಕಥೆಗೆ ಬರೋಣ. ನಾನು ಮಾತ್ರ ಓದಿನ ವಿಷಯದಲ್ಲಿ ನನಗೆ ಏನಾದರೂ ಸಮಸ್ಯೆ ಆವಾಗಲೇ ಹೇಳಿದ್ದೆ ಅಲ್ವಾ, ಅವರ ಹತ್ತಿರ ಕೇಳ್ತಾ ಇದ್ದೆ. ನಾನು ಪ್ರತಿದಿನ ಅವರ ಮನೆಗೆ ಹೋಗಿ ಕಾಲೇಜಿನ ವಿಷಯ ಮಾತಾಡುತ್ತಾ ಇದ್ದೆ. ಇನ್ನು ಅವರು ಮನೆ ಕೆಲಸ ಮಾಡ್ತಾ ಇದ್ದಾಗ ಆಗಾಗ ಅವರಿಗೆ ಏನಾದ್ರೂ ಅನ್ನುತ್ತಾ 1-2 ಗಂಟೆ ಆದ ಮೇಲೆ ನಮ್ಮ ಮನೆಗೆ ವಾಪಸ್ ಬರ್ತಿದ್ದೆ. ನನ್ನ ಗಮನ ಮಾತ್ರ ಇವರ ಮೇಲೆ ಮಾತ್ರ ಜಾಸ್ತಿ ಇತ್ತು. ಯಾಕಂದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಲ್ಲಿಂದ ಮನೆಗೆ ಬಂದ ಮೇಲೆ ನಾನು ಹೊಲದ ಕಡೆಗೆ ಹೋಗಿ ಅಲ್ಲಿ ನೋಡಿದ್ದನ್ನ ನೆನೆಸಿಕೊಂಡು ಕೈ ಕೆಲಸ ಮಾಡಿ ಬರುತ್ತಿದ್ದೆ. ಇನ್ನು ಇವರು ತುಂಬಾ ಅಷ್ಟೇನೂ ಧೈರ್ಯ ಇಲ್ಲ ಅಂದ್ರೂ ಕೂಡ ನನ್ನ ಜೊತೆಗೆ ಧೈರ್ಯವಾಗಿ ಮಾತಾಡ್ತಾ ಇದ್ರು. ಬೇರೆಯವರು ಏನಾದ್ರೂ ಕೇಳಿದ್ರೆ ಹೆದರಿಕೊಂಡೇ ಉತ್ತರ ಕೊಡ್ತಾ ಇದ್ರು. ಆದರೆ ನಾನು ಅಂದ್ರೆ ಅವರಿಗೆ ಸ್ನೇಹಿತ ಇದ್ದ ಹಾಗೆ ಆಗಿತ್ತು. ನಾನು ಏನಾದರೂ ಗದ್ದಲ ಅಥವಾ ಅವರಿಗೆ ಸಿಟ್ಟು ಬರೋ ಹಾಗೆ ಮಾಡಿದ್ರೆ ಅವು ನಂಗೆ ಹೊಡೆಯುವುದು. ನನ್ನನ್ನು ಸುತ್ತುವರೆದು ಏನು ದೊಡ್ಡ ಮಹಾಗಣಸು ನೀನು ಅಂತೆಲ್ಲ ಅನ್ನುತ್ತಿದ್ದರು. ಇನ್ನು ಅವರ ಮನೆ ಸುತ್ತ ಮರಗಳು, ಗಿಡಗಳು ಮತ್ತು ಹೊಲಗದ್ದೆಗಳಿರುವುದರಿಂದ ವಾತಾವರಣ ತಂಪಾಗಿತ್ತು. ಯಾವುದೇ ಗದ್ದಲವಿಲ್ಲದೆ ಪಕ್ಷಿಗಳ ಚಿಲಿಪಿಲಿ, ಜಾನುವಾರುಗಳ ಧ್ವನಿ ಮತ್ತು ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಇದು ಮನಸ್ಸಿಗೆ ಅಪಾರವಾದ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡ್ತಾ ಇತ್ತು. ಹೀಗಿದ್ದಾಗ ನಾನು ಕೆಲವೊಮ್ಮೆ ಅವರ ಮನೆಗೆ ಹೋದಾಗ ಕಥೆ ಹೇಳ್ತೀನಿ ಅಂತ ಆ ಥರದ ಕಥೆನ ಹೇಳ್ತಿದ್ರು. ಇದೆಲ್ಲ ನಡೆದೇ ಇತ್ತು. ನಾನು ಮಾತ್ರ ಸುಮ್ಮನೆ ಇರ್ತಿದ್ದೆ. ಹೀಗೆ ಒಂದು ದಿನ ಅವರ ಮನೆಗೆ ಹೋಗುವಾಗ ಹೊರಗಡೆ ಕಾಲು ತೊಳೆದು ಒಳಗೆ ಹೋಗ್ತಾ ಇದ್ದೆ. ಆಗ ಅವರು ಏನು ಅಲ್ಲಿ ಒದ್ದೆ ಆಗಿದೆ ಅಂತ ಕೇಳಿದ್ರು. ಆಗ ನಾನು ಏನಿಲ್ಲ, ಕೈ ತೊಳೆಯುವಾಗ ಸ್ವಲ್ಪ ನೀರು ಬಿತ್ತು ಅಂತ ಹೇಳಿದೆ. ಆಗ ಅವರು ಇತ್ತೀಚೆಗೆ ಯಾಕೋ ನೀರು ಜಾಸ್ತಿನೇ ಬೀಳ್ತಾ ಇದೆ, ಏನು ನಿನ್ನ ಕಥೆ ಅಂತ ಕೇಳಿದಾಗ ನಾನು ಅದು ಅನ್ನೋದನ್ನ ನೋಡಿ ನಕ್ಕು ಸುಮ್ಮನಾದ್ರು. ಇನ್ನು ಮತ್ತೊಂದು ದಿನ ಅವರು ಮನೆಯಲ್ಲಿ ಎದ್ದು ನಿಂತು ತರಕಾರಿ ಕಟ್ ಮಾಡ್ತಾ ನಿಂತಾಗ ನಾನು ಹಿಂದಿಂದ ಕಣ್ಣನ್ನು ಮುಚ್ಚಿದಾಗ ಅವರು ನನಗೆ ಗೊತ್ತು ಕಣೋ ನೀನು ಅನ್ನೋದು. ಸುಮ್ನೆ ಯಾಕೋ ಇದೆಲ್ಲ ಹೇಳಿದ್ರು. ಆಗ ನಾನು ಮುಂದೆ ಬಂದು ಅದಂಗೆ ನಾನೇ ಅಂತ ಹೇಳಿದೆ. ನಿನಗೇನು ಹಿಂದೆ ಕಣ್ಣು ಇದ್ದಾವ ಎಂದಾಗ ಅವರು ನನ್ನ ಕಣ್ಣು ಕೆಳಗಡೆ ಮಾಡಿ ನನ್ನ ಕಡೆಗೆ ನೋಡಿದಾಗ ಏನಾಗಿದೆ ಅಂತ ನನಗೆ ಗೊತ್ತಾಯಿತು. ಇನ್ನು ಅನೇಕ ಹಳೆಯ ಮನೆಗಳಲ್ಲಿ ಇನ್ನು ಮಣ್ಣಿನ ಒಲೆ ಬಳಕೆಯಲ್ಲಿ ಇರೋದ್ರಿಂದ ಅವರ ಮನೆಯಲ್ಲಿ ಸೌದೆ, ಕಟ್ಟಿಗೆ ಅಥವಾ ಸಗಣಿ ಉಂಡೆಗಳನ್ನು ಉರಿಸಿ ಅಡುಗೆ ಮಾಡ್ತಾ ಇದ್ರು. ಒಲೆಯಿಂದ ಹೊರಡುವ ಹೊಗೆಯು ಮನೆಯ ಚಾವಣಿಯ ಮೂಲಕ ಅಥವಾ ಸಣ್ಣ ಕಿಟಕಿಯ ಮೂಲಕ ಹೊರಗೆ ಹೋಗ್ತಿತ್ತು. ಈ ಹೊಗೆಯಿಂದ ಹಳ್ಳಿಗಳಲ್ಲಿ ಅಡುಗೆ ಮಾಡ್ತಾರೆ ಇಲ್ವೋ ಅನ್ನೋದು ಗೊತ್ತಾಗ್ತಿತ್ತು. ಹೀಗೆ ಗೊತ್ತಾದಾಗ ನಾನು ಅವರ ಮನೆಗೆ ಹೋಗ್ತಾ ಇದ್ದೆ. ಅವರು ಒಂದು ದಿನ ರೊಟ್ಟಿ ಮಾಡ್ತಾ ಕೂತಿದ್ರು. ಹೀಗೆ ಕೂತಾರೆ ಅನ್ನೋದು ಹೇಳೋದೇ ಬೇಡ ಅನ್ಸುತ್ತೆ. ಆಗ ನಾನು ಅವರ ಎದುರಿಗೆ ಕೂತು ಮಾತಾಡ್ತಾ ಇದ್ದೆ. ಹೀಗೆ ಕೂತಾಗ ನಾನು ಒಂದೇ ಸಮನೆ ಬೇರೆ ಕಡೆಗೆ ನೋಡಿದಾಗ ನನಗೆ ಅಚ್ಚರಿ ಅನಿಸಿತು. ನಾನು ಅದನ್ನು ನೋಡಿ ಗಾಬರಿಯಾಗಿದ್ದೆ. ಅವರು ಸುಮ್ನೆ ತಮ್ಮ ಪಾಡಿಗೆ ತಾವು ರೊಟ್ಟಿ ಮಾಡ್ತಾನೆ ಇದ್ರು. ನಾನು ಅವರಿಗೆ ಗೊತ್ತಬಾರದು ಅಂತ ಸುಮ್ನೆ ಮಾತಾಡ್ತಾ ಇದ್ದಾಗ ಅವರಿಗೆ ಎಲ್ಲ ಗೊತ್ತಾಗಿತ್ತು. ಆದರೆ ಅವರು ಸುಮ್ಮನಿದ್ರು. ನನಗೆ ಅವಾಗ ಅರಿವಾಯಿತು, ಅವರು ಬೇಕಂತಲೇ ರೊಟ್ಟಿ ಮಾಡುತ್ತಾ ಏನೂ ಗೊತ್ತಿಲ್ಲದಂತೆ ದರ್ಶನ ಕೊಡುತ್ತಿದ್ದಾರೆ ಅಂತ. ರೊಟ್ಟಿ ಮಾಡಿ ಮುಗಿಸಿ ಮೇಲೆ ಹೇಳುವಾಗ ಅವರು ಚೆನ್ನಾಗಿ ದರ್ಶನ ಆಯ್ತಾ ಎಂದಾಗ ನಾನು ಗಾಬರಿಯಾಗಿ ಏನು ಅಂತ ಕೇಳಿದೆ. ಆಗ ಅವರು ಅದೇ ರೊಟ್ಟಿ ಮಾಡೋದನ್ನ ಅಂದಾಗ ನಾನು ಸುಮ್ಮನಾದೆ. ಇನ್ನು ಹೀಗೆ ಇದೆಲ್ಲ ಘಟನೆಗಳು ಹಳ್ಳಿಯಲ್ಲಿ ಮಾಮೂಲು ಮಾತಾಡೋದು ಅಂತೆಲ್ಲ ನಾನು ಸುಮ್ಮನಿದ್ದೆ. ಹೀಗೆ ಇದ್ದಾಗಲೇ ಒಂದು ದಿನ ಇವರನ್ನ ನೋಡೋಕೆ ಅಂತ ಒಬ್ಬ ಬಂದು ನೋಡಿದ ಮೇಲೆ ಒಪ್ಪಿಗೆ ಹೇಳಿ ಹೋಗಿದ್ದ. ಅವನು ಯಾವುದೋ ಗೊಬ್ಬರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇದಾದ ಮೇಲೆ 15 ದಿನದಲ್ಲೇ ಕಲ್ಯಾಣ ಎಲ್ಲ ಆಗಿಬಿಟ್ಟಿತ್ತು. ಅದಾದ ಮೇಲೆ ನಾನು ಅವರ ಮನೆಗೆ ಹೋಗಿರಲೇ ಇಲ್ಲ. ಯಾಕಂದ್ರೆ ನಂಗೆ ತುಂಬಾ ಬೇಜಾರು ಎನಿಸಿತು.
ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬರುವ ಮುಂಚೆ ಮತ್ತೊಬ್ಬ ಊಟಕ್ಕೆ ಎತ್ಕೊಂಡು ಹೋದ ಅನ್ನೋ ಹಾಗೆ ನನಗೆ ಅನಿಸಿತ್ತು. ಇನ್ನು ದಿನ ಮನೆ ಮುಂದೆ ಎಲ್ಲ ಕಾರ್ಯಕ್ರಮ ಮಾಡೋದು ಅಂತ ತೀರ್ಮಾನ ಆಗಿತ್ತು. ಹೀಗಿದ್ದಾಗ ಇವರ ಮನೆಗೆ ನಮ್ಮ ಮನೆಗೆ ನೆಂಟರು ಎಲ್ಲ ಬರತೊಡಗಿದರು. ನಾನು ಇವರ ಮನೆಗೆ ಹೋಗೋದನ್ನ ಕಡಿಮೆ ಮಾಡಿದ್ದೆ. ಹೋದರೂ ಕೂಡ ಇವರ ಜೊತೆಗೆ ಮೊದಲಿನಂತೆ ಮಾತಾಡೋಕೆ ನನಗೂ ಯಾಕೋ ಮನಸ್ಸು ಇರಲಿಲ್ಲ. ಇನ್ನು ನಮ್ಮ ಹೊಲ ಇಲ್ಲದೆ ಇರೋದ್ರಿಂದ ನಾನು ಇವರ ಹೊಲಕ್ಕೆ ಆಗಾಗ ಹೋಗ್ತಾ ಇದ್ದೆ. ಹೊಲದಲ್ಲಿ ಗಾಳಿಗೆ ತೂಗುವ ಗದ್ದೆಯ ತೆನೆಗಳ ಸೊಮೆ ಎನ್ನುವ ಸದ್ದು, ದೂರದಿಂದ ಕೇಳಿಬರುವ ಕೋಳಿ ಕೂಗು ಅಥವಾ ಹಕ್ಕಿಗಳ ಕಲರವ ಇದೆಲ್ಲ ಕೇಳಿ ನನಗೆ ಸಂತೋಷ ಅನಿಸ್ತಾ ಇತ್ತು. ಇನ್ನು ಸಮಾರಂಭಕ್ಕೆ ದಿನ ಹತ್ತಿರಕ್ಕೆ ಬಂದಂತೆ ಅದೇನೋ ಒಂಥರ ಮನಸ್ಸಲ್ಲಿ ಗೊಂದಲ ಇತ್ತು. ಏನು ಮಾಡೋದು ಅಂತ ಸುಮ್ನೆ ಒಬ್ಬನೇ ನನ್ನ ಪಾಡಿಗೆ ನಾನು ಇರುತ್ತಿದ್ದೆ. ಹೀಗೆ ಇದ್ದಾಗಲೇ ಒಂದು ದಿನ ನಾನು ಬೆಳ್ಳನ ಬೆಳಗ್ಗೆ ಹೊಲಕ್ಕೆ ಹೊರಟಿದ್ದೆ. ಆಗ ಇವರ ಮನೆಗೆ ಹೋದಾಗ ಅಚಾನಕ್ಕಾಗಿ ಇವರು ಎದುರಿಗೆ ಬಂದರು. ಏನೋ ಇತ್ತೀಚೆಗೆ ಯಾಕೋ ಮನೆಗೆ ಬರ್ತಾ ಇಲ್ಲ ಎಂದಾಗ, ಏನಿಲ್ಲ, ಸ್ವಲ್ಪ ಹೊಲದಲ್ಲಿ ಕೆಲಸ ಜಾಸ್ತಿ ಇದೆ. ನನ್ನ ಡಿಗ್ರಿ ಕೊನೆ ಸೇಮ್ ಎಕ್ಸಾಮ್ ಕೂಡ ಹತ್ತಿರ ಬಂತು ಅಂತ ಹೇಳಿದಾಗ, ನೀನು ಎಷ್ಟು ಓದುತ್ತೀಯ ಅನ್ನೋದು ನನಗೆ ಗೊತ್ತು. ಇವಾಗ ಯಾವ ಕಡೆಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದ್ರು. ಆಗ ನಾನು ಏನಿಲ್ಲ, ಬಿಸಿಲು ಏರೋದರೊಳಗೆ ನೀರು ಹಾಯಿಸಿ ಬರಬೇಕು ಅಂತ ಹೇಳಿದಾಗ ಅವರು ಮುಗೀತು. ನಿನ್ನೊಬ್ಬನೇ ಅಲ್ಲಿ ನೀರು ಹಾಯಿಸೋಕೆ ಹೋದರೆ ಅದೆಲ್ಲ ಮಧ್ಯಾಹ್ನ ಹೊತ್ತಿಗೆ ಆಗೋದಿಲ್ಲ, 2 ದಿನ ಬೇಕಾಗುತ್ತೆ ಅಂತ ನಗ್ತಾ ಹೇಳಿದ್ರು. ನನಗೆ ಕೋಪ ಬಂದ ಹಾಗೆ ಅನಿಸಿ ಈ ಸಲ ಮಳೆ ಕೈ ಕೊಟ್ಟಿದ್ದರಿಂದ ಹೀಗಾಗಿದೆ. ಅದೇ ಹೇಳಿದ್ನಲ್ಲ, ಬಿಸಿಲು ಜಾಸ್ತಿ ಆಗೋ ಮುಂಚೆ ನೀರು ಬಿಡೋದು ಮುಗಿಸಿದರೆ ಒಳ್ಳೆಯದು ಅಂತ ಹೇಳಿದೆ. ಆಗ ಅವರು ಏನೋ ಹೊಲದಲ್ಲಿ ಏನೋ ಹೊಸ ಬೆಳೆ ಏನೋ ಹಾಕ್ತಿದ್ದೀರಂತೆ, ನಿಜಾನಾ ಎಂದಾಗ ನಾನು ಅದೆಲ್ಲ ಹಾಗೆ ಸುಮ್ನೆ ಹೇಳೋಕೆ ಆಗುತ್ತಾ, ಆ ಕಡೆ 1 ಎಕರೆ ಇದೆಯಲ್ಲ, ಆ ಕಡೆಗೆ ಈ ಸಲಿ ಸಾಂಪ್ರದಾಯಿಕ ಬೆಳೆ ಬಿಟ್ಟು ಹೂವಿನ ಕೃಷಿ ಮಾಡಿದ್ದೀನಿ ಅಂತ ಹೇಳಿದಾಗ ಅವರು ಖುಷಿಯಿಂದ, ಹಾಗಿದ್ರೆ ನಾನು ಬರ್ತೀನಿ, ನೋಡೋಣ ನಮ್ಮ ಭೂಮಿ ಅಲ್ವಾ ಅಂತ ಹೇಳತೊಡಗಿದ್ರು. ನಾನು ಬೇಡ ಮನೇಲಿ ಇರಿ ಎಂದಾಗ ಅವರು ಹಠ ಹೇಳಿದ್ರು. ಕೊನೆಗೆ ಅಲ್ಲಿ ಇರೋರು, ಏನಪ್ಪಾ ಕರ್ಕೊಂಡು ಹೋಗು, ಇನ್ನೆಷ್ಟು ದಿನ ಇರ್ತಾರೆ, ಸ್ವಲ್ಪ ದಿನ ಅಲ್ವಾ, ಆಮೇಲೆ ಸಿಟಿಗೆ ಹೋದ ಮೇಲೆ ಎಲ್ಲಿ ನೋಡೋಕೆ ಆಗುತ್ತೆ ಎಂದಾಗ ನಾನು ಸರಿ ಅಂತ ಹೇಳಿ ಕರ್ಕೊಂಡು ಹೊರಟೆ. ಇನ್ನು ಹೊಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ವಿ. ಆಮೇಲೆ ಅಲ್ಲೇ ಗುಡಿಸಲಿನಲ್ಲಿ ಮಾತಾಡ್ತಾ ಕೂತಾಗ ಅವರು ಏನೋ ಒಂದು ವಿಷಯಕ್ಕೆ ನನಗೆ ಸವಾಲು ಹಾಕಿದ್ರು. ಅವಾಗ ನಾನು ಸವಾಲಿಗೆ ಸಿದ್ಧ ಇದ್ದೀನಿ, ನಾನು ಗೆದ್ರೆ ಏನು ಕೊಡ್ತೀಯಾ ಅಂತ ಕೇಳಿದಾಗ ಅವರು, ನಿಂಗೆ ಏನು ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಅಂದ್ರು. ಆಗ ನಾನು, ಏನು ಕೇಳ್ತೀನಿ ಅನ್ನೋದು ನಿನಗೆ ಹೇಗೆ ಗೊತ್ತು ಎಂದಾಗ ಅವರು, ನನಗೆ ಗೊತ್ತು, ನೀನು ಮನೆಗೆ ಯಾಕೆ ಬಂದಿಲ್ಲ ಅನ್ನೋದು ಗೊತ್ತು, ಆದರೂ ನೀನು ಏನು ಕೇಳ್ತೀಯಾ ಅದನ್ನೇ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಭಯ ಅನಿಸಿತು. ಆಮೇಲೆ ಅವರು ಒಂದಿಷ್ಟು ಸವಾಲು ಹಾಕಿದ್ರು, ಅದರಲ್ಲಿ ನಾನು ಗೆದ್ದೆ. ಆಗ ಅವರಿಗೆ ಏನು ಕೇಳಲಿಲ್ಲ. ಆಗ ಅವರು, ಯಾಕೋ ಏನು ಬೇಡವಾ ಅಂತ ಕೇಳಿದ್ರು. ಆಗ ಭಯವಾಗಿ ಸುಮ್ನೆ ಏನಿಲ್ಲ ಅಂತ ಹೇಳಿದೆ. ಆಗ ಅವರು, ನಂಗೆ ಗೊತ್ತು, ಆದರೆ ಇನ್ನು ಸುಮ್ನೆ ಇರಬೇಕು ಅಷ್ಟೇ, ಅಂದ್ರೆ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಆಗ ನಾನು, ಏನು ನಿಮ್ಮ ಮಾತಿನ ಅರ್ಥ ಕೇಳಿದಾಗ ಅವರು, ನೀನು ರೊಟ್ಟಿ ಮಾಡುವಾಗ ನೋಡಿದ್ದು ನೆನಪಿದೆ ತಾನೆ ಎಂದಾಗ ನಾನು ಏನು ಅರ್ಥ ಆಗದವನಂತೆ ಹಾಗೇನಿಲ್ಲ ಅಂತ ನಕ್ಕು ಸುಮ್ಮನಾದಾಗ ಅವರು, ಏನೋ ಯಾಕೆ ಏನು ಹೇಳ್ತಾನೆ ಇಲ್ಲ ಅಂದಾಗ ನಾನು ಮಾತ್ರ ಪೆದ್ದನಂತೆ ಸುಮ್ಮನೆ ಇದ್ದೆ. ಕೊನೆಗೆ ಹೋಗಲಿ ಬಿಡು, ನಾನು ಬೇರೆಯವರ ಮನೆಗೆ ಹೋಗಿಲ್ಲ, ಒಂದು ಸಲ ಸಮಾರಂಭ ಆದ ಮೇಲೆ ಮುಗೀತು, ಇವತ್ತು ನಿನಗೆ ಏನು ಬೇಕು ನೋಡು ಅದನ್ನ ತಗೋ ಅಂತ ಹೇಳಿದಾಗ ಅಲ್ಲೇ ಹೊಲದ ಗುಡಿಸಲಿನಲ್ಲಿ ಅವತ್ತು ನನಗೆ ಬೇಕಾದನ್ನು ಅವರಿಂದ ಪಡೆದೆ. ಆಮೇಲೆ ಒಂದಿಷ್ಟು ದಿನ ಸಮಾರಂಭ ಆಗಿ ಅವರು ಹೋದ ಮೇಲೆ ಒಮ್ಮೆಯೂ ಅವರನ್ನ ಹಿಂದೆ ತಿರುಗಿ ನೋಡಲಿಲ್ಲ. ಅವರು ನನ್ನ ಜೊತೆಗೆ ಮಾತಾಡೋದನ್ನ ಕಡಿಮೆ ಮಾಡಿದ್ರು. ಅವರ ಜೊತೆಗೆ ನಾವು ಮಾತಾಡೋದು ಕಡಿಮೆ ಮಾಡಿದೆವು. ಏಕೆಂದರೆ ಒಮ್ಮೆ ಮತ್ತೊಬ್ಬರ ಮನೆಗೆ ಹೋದ ಮೇಲೆ ಅವರ ಜೀವನ ಅವರಿಗೆ, ನನ್ನ ಜೀವನ ನನಗೆ ಅಂತ ಇಬ್ಬರು ಸುಮ್ಮನೆ ಜೀವನ ನಡೆಸಿದೆವು. ನೋಡಿದರಲ್ಲ ಗೆಳೆಯರೇ, ಏನೂ ಮಾಡಲು ಹೋಗಿ ಏನು ಆಯ್ತು ಅಂತ ಎನಿಸಿತು. ಅದು ಗೊತ್ತಿಲ್ಲದೆ ನಡೆದು ಬಿಟ್ಟಿತ್ತು. ಆದರೆ ಗೆಳೆಯರೇ, ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಯಾರೂ ಕೂಡ ಈ ಮೇಲಿನ ಕಾಲ್ಪನಿಕ ಕಥೆಯಂತೆ ಮಾಡಬಾರದು. ಎಲ್ಲರೂ ಅಷ್ಟೇ, ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನಿಜ ಜೀವನದಲ್ಲಿ ಇದೆಲ್ಲ ಸಾಧ್ಯವಿಲ್ಲ. ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು. ನಾವು ನ್ಯಾಯಯುತವಾಗಿ ಜೀವನ ನಡೆಸಬೇಕು. ಸಮಾಜದ ರೀತಿ ನೀತಿ
ಕಾನೂನಿಗೆ ಒಳಪಟ್ಟು ಜೀವನ ನಡೆಸಿ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ಮಾಡಬೇಕು. ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೇ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆ ಆಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸನ್ನಡತೆಯ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಫ್ರೆಂಡ್ಸ್, ನನ್ನ ಕಥೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.